ಪ್ರೀತಿಯ ವಿದ್ಯಾರ್ಥಿಗಳೇ, ಕಳೆದ ತರಗತಿಯಲ್ಲಿ ನಾವು ಮಾದರಿ ಮೈಸೂರು ಎನ್ನುವಂತಹ ಕೀರ್ತಿ ಮೈಸೂರು ಸಂಸ್ಥಾನಕ್ಕೆ ಬರುವುದಕ್ಕೆ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಅವರು ಹೇಗೆ ಮತ್ತು ಯಾವ ರೀತಿಯಲ್ಲಿ ಕಾರಣೀಭೂತರಾಗಿದ್ದಾರೆ ಎನ್ನುವುದನ್ನು ಅಭ್ಯಾಸ ಮಾಡಿದ್ದೇವೆ. ಗಾಂಧೀಜಿ ಕೂಡ ವಿಶ್ವೇಶ್ವರಯ್ಯನವರ ಈ ಹೊಸ ಕಲ್ಪನೆಗಳನ್ನು ಮುಕ್ತ ಕಂಠದಿಂದ ಹೊಗಳಿದ್ದಾರೆ ಅಂತ ನಾವು ಅಭ್ಯಾಸ ಮಾಡಿದ್ದೇವೆ. ಅಲ್ಲದೆ ಮೈಸೂರು ಅರಸರು ಅಂದರೆ ನಾಲ್ವಡಿ ಕೃಷ್ಣರಾಜ ಒಡೆಯರ ಅವಧಿಯಲ್ಲಿ ವಿಶ್ವೇಶ್ವರಯ್ಯನವರು ದಿವಾನರಾಗಿ ಆ ಸಂಸ್ಥಾನಕ್ಕೆ ಒಂದು ಹೊಸ ಮನ್ವಂತರವನ್ನೇ ಅಂದರೆ ಒಂದು ಹೊಸ ಯುಗವನ್ನೇ ತಂದರು. ಹೇಗೆ? ಬೇರೆ ಬೇರೆ ಸಾಮಾಜಿಕ ಕೆಲಸ ಕಾರ್ಯಗಳು, ಸಮಾಜಮುಖಿ ಕೆಲಸ ಕಾರ್ಯಗಳನ್ನು ಮಾಡುವುದರ ಮುಖಾಂತರ. ಮತ್ತೊಂದು, ಅವರ ಆಡಳಿತದ ವಿಶೇಷತೆ ಅಂದರೆ ಯಾವುದು? ದಕ್ಷತೆ ಮತ್ತು ಪ್ರಾಮಾಣಿಕತೆಗೆ ಒತ್ತು ಕೊಟ್ಟದ್ದು. ದಕ್ಷತೆ ವಿರೋಧ ಶಬ್ದ, ದಕ್ಷತೆ, ಪ್ರಾಮಾಣಿಕತೆ ಅಪ್ರಾಮಾಣಿಕತೆ ಇದು ವಿರೋಧ ಶಬ್ದಗಳು. ಇವರು ಏನು ಮಾಡಿದ್ದಾರೆ ಅಂತ ಹೇಳಿದರೆ ದಕ್ಷತೆ ಮತ್ತು ಪ್ರಾಮಾಣಿಕತೆ. ದಕ್ಷತೆ ಅಂದರೆ ಏನು? ದಕ್ಷತೆ ಅಂತ ಹೇಳಿದರೆ ಒಂದು ರೀತಿಯಲ್ಲಿ ದಕ್ಷವಾಗಿ ಅಂದರೆ ಉತ್ತಮ ರೀತಿಯಲ್ಲಿ ಇವತ್ತಿನ ಕೆಲಸ ಇವತ್ತೇ ಮಾಡೋದು. ಪ್ರಾಮಾಣಿಕತೆ ನಿರ್ವಂಚನೆ ಇಲ್ಲದೆ ಪ್ರಾಮಾಣಿಕವಾಗಿ ಯಾವುದೇ ಮೋಸ ಅಥವಾ ಸ್ವಾರ್ಥವನ್ನು ಇಟ್ಟುಕೊಳ್ಳದೆ ಜನರಿಂದ ಜನರಿಗಾಗಿ ಜನರಿಗೋಸ್ಕರ ಇರುವಂತಹ ಪ್ರಜಾಪ್ರಭುತ್ವದಲ್ಲಿ ಪ್ರಜೆಗಳೇ ಅಧಿಕಾರಿಗಳು ಎಂದು ತಿಳಿದು ಆ ನಿಟ್ಟಿನಲ್ಲಿ ಕೆಲಸವನ್ನು ಮಾಡಿದರು. ಆದ್ದರಿಂದ ಗಾಂಧೀಜಿ ಎಲ್ಲ ಕಾರ್ಯಗಳಿಂದಾಗಿ ಮತ್ತೊಂದು, ನ್ಯಾಯಾಂಗ ಮತ್ತು ಕಾರ್ಯಾಂಗಗಳ ಅಧಿಕಾರವನ್ನು ಅವರು ಪ್ರತ್ಯೇಕಗೊಳಿಸಿದರು. ನ್ಯಾಯಾಂಗದ ಅಧಿಕಾರವೇ ಬೇರೆ, ಕಾರ್ಯಾಂಗದ ಅಧಿಕಾರವೇ ಬೇರೆ. ಹಿಂದೆ ಅದು ಒಂದಾಗಿತ್ತು, ನ್ಯಾಯಾಂಗ ಮತ್ತು ಕಾರ್ಯಾಂಗ ಒಂದೇ. ಆದರೆ ಇವರೇನು ಮಾಡಿದರು? ನ್ಯಾಯ ಕೊಡುವಂತಹ ನ್ಯಾಯಾಲಯದ ಕೆಲಸ ಕಾರ್ಯಗಳು ಬೇರೆ, ಕಾರ್ಯಗಳನ್ನು ಮಾಡುವ ಅಂದರೆ ಶಾಸನಗಳನ್ನು ಜಾರಿಗೆ ತರುವ ಕೆಲಸ ಕಾರ್ಯಾಂಗಕ್ಕೆ, ಅದರ ಕೆಲಸ ಬೇರೆ ಅಂತ ಹೇಳಿದನ್ನು ಬೇರೆಯೇ ಆಗಿ ಎರಡು ಇಲಾಖೆಗಳನ್ನು ಮಾಡಿದರು. ಎಲ್ಲ ಉತ್ತಮೋತ್ತಮ ವ್ಯವಸ್ಥೆಗಳಿಂದಾಗಿ ಗಾಂಧೀಜಿ ಕೂಡ ಅವರನ್ನು ಮುಕ್ತ ಕಂಠದಿಂದ ಹೊಗಳಿದರು. ಆದ್ದರಿಂದ ಮೈಸೂರು ಮಾದರಿ ಎಂಬಂಥ ಆಡಳಿತ ಜನ್ಮ ತಾಳಿತು. ಎಲ್ಲರೂ ಹೇಳಿದರು, ಸಂಸ್ಥಾನಗಳ ಆಡಳಿತ ಅಥವಾ ಪ್ರಜಾಪ್ರಭುತ್ವದ ಆಡಳಿತ ಅಂತ ಹೇಳಿದರೆ ನಾವು ಅದನ್ನು ಮೈಸೂರು ಅರಸರ, ನಾಲ್ವಡಿ ಕೃಷ್ಣರಾಜ ಅರಸರ ಆಡಳಿತಾವಧಿಯಲ್ಲಿ ಕಾಣಬೇಕು. ಅದು ಎಲ್ಲರಿಗೂ ಮಾದರಿ ಅಂತ ಹೇಳಿದರು. ಇನ್ನು ಶಿಕ್ಷಣದ ಬಗ್ಗೆ ಅವರು ಏನು ಹೇಳಿದರು? ವಿಶ್ವೇಶ್ವರಯ್ಯ ಅವರು ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ ಪರಮೋಚ್ಚ ಪರಿಹಾರವೆಂದು ನಂಬಿದ್ದರು. ಆಧುನಿಕ ಶಿಕ್ಷಣ, ಹಿಂದಿನ ಕಾಲದ ಗುರುಕುಲ ಶಿಕ್ಷಣ ಎಲ್ಲ ಸರಿ, ಆದರೆ ಆಧುನಿಕ ಶಿಕ್ಷಣ ಅಂತ ಹೇಳಿದರೆ ಏನಂದರೆ ನಮಗೆ ಭವಿಷ್ಯಕ್ಕೆ ಕಲಿತಾದ ನಂತರ ಯಾವುದೋ ವಿಶ್ವವಿದ್ಯಾನಿಲಯದ ಪದವಿ ಪದಕ ಇದನ್ನೆಲ್ಲ ಪಡೆದು ನಾವು ಅದರಿಂದ ಹೊರಬಂದ ನಂತರ ನಾವು ಸ್ವಂತವಾಗಿ ಉದ್ಯೋಗ ಮಾಡುವಂತಹ ಒಂದು ಸಾಮರ್ಥ್ಯವನ್ನು ಕೊಡುವಂತಹ ಶಿಕ್ಷಣ ಆಗಬೇಕು. ಅದು ಆಧುನಿಕ ಶಿಕ್ಷಣ. ಗಾಂಧೀಜಿಯವರು ಮೂಲ ಶಿಕ್ಷಣ ಅಂತ ಹೇಳಿದರು. ಅದರ ಉದ್ದೇಶ ವಿದ್ಯಾರ್ಥಿಗಳು ಗಳಿಕೆಯನ್ನು ಮಾಡಬೇಕು, ಕಲಿಕೆಯನ್ನು ಮಾಡಬೇಕು. ಇದು ಹಾಗಲ್ಲ. ತಾವೆಲ್ಲ ಕಲಿತ ನಂತರ ಮುಂದೆ ಸಮಾಜಕ್ಕೆ ಬರುವಾಗ ಅವರು ಸ್ವಂತ ಉದ್ಯೋಗ ಮಾಡುವುದಕ್ಕೆ ಅವರು ಸಿದ್ಧರಾಗಿರಬೇಕು. ಸರಕಾರಿ ಉದ್ಯೋಗವನ್ನೇ ನಂಬಬಾರದು ಎನ್ನುವಂಥ ಕಾರ್ಯದಲ್ಲಿ ಅವರು ಏನು ಹೇಳಿದರು? ಆಧುನಿಕ ಶಿಕ್ಷಣವೇ ಎಲ್ಲ ಸಮಸ್ಯೆಗಳಿಗೂ, ಎಲ್ಲ ಸಮಸ್ಯೆ ಅಂತ ಹೇಳಿದ್ರಲ್ಲಿ ಪ್ರಮುಖವಾಗಿ ನಿರುದ್ಯೋಗ ಸಮಸ್ಯೆ ನಂಬಿದ್ದರು. ಶಿಕ್ಷಣವು ಸಂಜೀವಿನಿ ಎಂಬುದನ್ನರಿತ ಸಂಜೀವಿನಿ, ಸಕಲ ವಿಷಯಗಳಿಗೂ ಶಿಕ್ಷಣವೇ ಮದ್ದು. ಸರ್ವ ವಿಷಯಗಳಿಗೂ, ಸರ್ವ ರೋಗಕ್ಕೂ ಅಲ್ಲ, ಸರ್ವ ವಿಷಯಗಳಿಗೂ ಅವಕಾಶ ಉಂಟು ಯಾವಾಗ? ವ್ಯಕ್ತಿಯೊಬ್ಬ ಕಲಿತಾಗ. ಅದಕ್ಕೆ ಬೇಕಾಗಿ ಅವರು ವಿವಿಧ ಯೋಜನೆಗಳನ್ನು ರೂಪಿಸಿದರು. ಅದಕ್ಕಾಗಿ 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ನಿಬಂಧನೆಯನ್ನು ಜಾರಿಗೆ ತಂದರು. 1913ರಲ್ಲಿ ಪ್ರಾಥಮಿಕ ಶಿಕ್ಷಣ ಕಾಯ್ದೆಯನ್ನು ಜಾರಿಗೆ ತಂದರು. ಅದನ್ನು ಕಾನೂನನ್ನಾಗಿ ಮಾಡಿದರು. ಅಂದರೆ ಅದರ ನಂತರ ಅದನ್ನು ಅಲ್ಲಗಳೆಯುವ ಹಾಗಿಲ್ಲ. ಆ ಸಂಸ್ಥಾನದಲ್ಲಿ ಎಲ್ಲರದನ್ನು ಅನುಸರಿಸಲೇಬೇಕು. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣಕ್ಕೆ ಒಳಪಟ್ಟಿದ್ದವು. ಪ್ರೌಢ ಶಿಕ್ಷಣ ಶಾಲೆಗಳು ಮದ್ರಾಸ್ ವಿಶ್ವವಿದ್ಯಾನಿಲಯದ ನಿಯಂತ್ರಣ, ಅದರ ಕಂಟ್ರೋಲಲ್ಲಿತ್ತು. ಮದ್ರಾಸ್ ಅದರ ಹೆಡ್, ಅದು ಸೆಂಟರ್. ಅಲ್ಲಿ ಮೈಸೂರು ಸಂಸ್ಥಾನದ ಪ್ರೌಢಶಾಲೆಗಳು ಅದರ ಕೇಂದ್ರ ಬಿಂದುವಾಗಿ ಮದ್ರಾಸ್ ಇದ್ದದ್ದು. ಮೈಸೂರು ಆಗ
ಮದ್ರಾಸ್ ಮೈಸೂರಿನ ಅರಸರ ಕೈಯಲ್ಲಿರಲಿಲ್ಲ. ಮದ್ರಾಸ್ ಆಗ ಇಂಗ್ಲೀಷರ ಕೈಯಲ್ಲಿ ಇತ್ತು. ಅಂದರೆ ಇಲ್ಲಿ ಎಲ್ಲ ಸಂಪೂರ್ಣ ವೆಚ್ಚಗಳನ್ನು ಹಾಕಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಶಾಲೆಗಳನ್ನು ನಡೆಸಿದ್ರು. ಅಂತಿಮವಾಗಿ ಅದು ಮದ್ರಾಸಿನಲ್ಲಿ ಇರುವಂಥದ್ದು ಕೇಂದ್ರ ಅದು. ಅದಕ್ಕಾಗಿ ಅವರು ಏನು ಮಾಡಿದರು, ವಿಶ್ವೇಶ್ವರಯ್ಯನವರಿಗೆ ಇದು ಸರಿ ಕಾಣಲಿಲ್ಲ. ಬ್ರಿಟಿಷರು ಹೇಳಿದಾಗೇ ನಾವು ಶಿಕ್ಷಣವನ್ನು ಕೊಡಬೇಕು, ಖರ್ಚನ್ನು ಕೂಡ ನಾವೇ ಹಾಕಬೇಕು, ಆದರೆ ಇಂಗ್ಲೀಷ್ ಮಾದರಿಯ ಶಿಕ್ಷಣವನ್ನು ಕೊಡಬೇಕು. ಅದು ವಿಶ್ವೇಶ್ವರಯ್ಯನವರಿಗೆ ಸರಿಯಾಗದೆ ಪತ್ರ ವ್ಯವಹಾರಗಳನ್ನು ಮಾಡುವುದರ ಮುಖಾಂತರ ಆ ಮದ್ರಾಸಿನಲ್ಲಿ ಕೇಂದ್ರೀಕೃತವಾದಂಥ ಮದ್ರಾಸ್ ಸರ್ಕಾರದ ಅಧಿಕಾರವನ್ನು ಈ ಪ್ರೌಢಶಾಲಾ ವಿಭಾಗದಿಂದ ತೆಗೆದೇನು ಮಾಡಿದರು, ಶಾಲೆಗಳನ್ನು ಮುಚ್ಚಿದರೆ ಇಲ್ಲ, ಶಾಲೆಗಳನ್ನು ಮುಚ್ಚಲಿಲ್ಲ. ಸಂಪೂರ್ಣವಾಗಿ ಪ್ರೌಢಶಾಲೆಯ ಜವಾಬ್ದಾರಿಯನ್ನು ಮೈಸೂರು ಸಂಸ್ಥಾನವೇ ಅದರ ಉಸ್ತುವಾರಿಯನ್ನು ವಹಿಸಿಕೊಂಡಿತು. ಅಂತಿಮ ಪರೀಕ್ಷೆ ಮಾಡುವಂತಹ ಯೋಜನೆಯನ್ನು ಹಾಕಿ ಆರ್ಥಿಕ ಪರಿಷತ್ತಿನ ಮೂಲಕ ಅದನ್ನು ರೂಪುಗೊಳಿಸಿದರು. ಅಂದರೆ ಹಣಕಾಸು ಇಲಾಖೆಯ ಮೂಲಕ ಅದಕ್ಕೆ ಬೇಕಾದಂಥ ಹಣಕಾಸನ್ನು ಹೊಂದಿಸಿ ಸಂಪೂರ್ಣವಾಗಿ ಪ್ರೌಢ ಶಿಕ್ಷಣ, ಪ್ರಾಥಮಿಕ ಶಿಕ್ಷಣ ಎಲ್ಲವೂ ಮೈಸೂರಿನದ್ದೇ ಕೈಯೊಳಗೆ ಇರುವ ಹಾಗೆ, ಮೈಸೂರು ಅರಸರ ಒಡೆತನದಲ್ಲಿರುವ ಹಾಗೆ ಮಾಡಿದರು. ಮೈಸೂರು ವಿಶ್ವವಿದ್ಯಾಲಯದ ಸ್ಥಾಪನೆ ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ. ಇನ್ನು ಹೈಸ್ಕೂಲ್ ಆದ ನಂತರ ನಮಗೆ ಗೊತ್ತುಂಟು ಪದವಿ ಪೂರ್ವ ಶಿಕ್ಷಣ, ನಂತರ ಪದವಿ ಶಿಕ್ಷಣ, ನಂತರ ಉನ್ನತ ವ್ಯಾಸಂಗ. ಅದಕ್ಕೆ ಬೇಕಾಗಿ ಅವರು ಮೈಸೂರು ವಿಶ್ವವಿದ್ಯಾನಿಲಯದ ಸ್ಥಾಪನೆ, ಮೈಸೂರು ಯೂನಿವರ್ಸಿಟಿ ಅಂತ ಹೇಳಿದರೆ ನಮಗೆ ಗೊತ್ತು. ಇವರ ದೂರದೃಷ್ಟಿಯ ಮತ್ತೊಂದು ಫಲಶ್ರುತಿ, ಅವರ ಕಿರೀಟಕ್ಕೆ ಮತ್ತೊಂದು ಗರಿ. ಏನಾಯಿತು ಇಲ್ಲಿ ಶಿಕ್ಷಣಕ್ಕಾಗಿ ಅವರು ಹೇಳ್ತಾರೆ, ವಿಶ್ವೇಶ್ವರಯ್ಯನವರು ಹೇಳುವ ಪ್ರಕಾರ ಶಿಕ್ಷಣಕ್ಕಾಗಿ ಶಿಕ್ಷಣವಿರಬೇಕು, ಅದು ಕೆಲವೇ ಜನರ ಸೊತ್ತಾಗದೆ ಪ್ರಗತಿಪರ ರಾಜ್ಯದಲ್ಲಿ ಎಲ್ಲರ ಜನ್ಮ ಸಿದ್ಧ ಹಕ್ಕಾಗಬೇಕು. ಪ್ರಗತಿಪರ ರಾಜ್ಯ, ಆಗುವುದೇ ಆ ರಾಜ್ಯದ ಮುಖ್ಯ ಕನಸು. ಅದನ್ನು ನನಸು ಮಾಡಬೇಕಾ, ಅಲ್ಲಿನ ಪ್ರಜೆಗಳೆಲ್ಲರೂ ಶಿಕ್ಷಣವನ್ನು ಪಡೆಯಬೇಕು. ಆದ್ದರಿಂದ ಶಿಕ್ಷಣಕ್ಕಾಗಿಯೇ ಶಿಕ್ಷಣವಿರಬೇಕು. ಸುಮ್ಮನೆ ಮನೆಯಲ್ಲಿ ಟೈಮ್ ಉಂಟು, ಮನೆಯಲ್ಲಿ ಹಣ ಉಂಟು ಅಂತ ಹೇಳಿ ಕಾಲೇಜಿಗೆ ಹೋಗುವುದಲ್ಲ. ಬೇರೆ ಬೇರೆ ರೀತಿಯ ಕಾರು ಮೋಟಾರ್ಗಳನ್ನು ತಗೊಂಡು ಅಲ್ಲಿ ಹೋಗಿ ಶೋ ಅಲ್ಲ ಇದು. ವಿಶ್ವೇಶ್ವರಯ್ಯನವರು ಹೇಳ್ತಾರೆ ಶಿಕ್ಷಣಕ್ಕಾಗಿಯೇ ಶಿಕ್ಷಣ, ಅದರಿಂದ ಮುಂದೆ ನಮ್ಮ ಭವಿಷ್ಯಕ್ಕೆ ಪ್ರಯೋಜನ ಆಗಬೇಕು. ಅದು ಕೆಲವೇ ಜನರ ಸೊತ್ತಾಗದೆ ಯಾವುದೋ ಒಂದು ಕೆಲವೇ ವರ್ಗದವರ, ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಉಂಟು. ಆ 4 ವರ್ಗದಲ್ಲಿ 4 ವರ್ಗದವರಿಗೆ ಅದು ಸಮಾನವಾಗಿ ಸಿಗಬೇಕು. ಯಾರ್ದೋ ಕೆಲವರ ಸೊತ್ತಾಗುವುದು ಅಥವಾ ಶ್ರೀಮಂತರ ಸೊತ್ತಾಗುವುದು ಅಲ್ಲ, ಅದು ಪ್ರತಿಯೊಬ್ಬರ ಆಜನ್ಮಸಿದ್ಧ ಹಕ್ಕಾಗಬೇಕು. ಸ್ವಾತಂತ್ರ್ಯ ನನ್ನ ಜನ್ಮಸಿದ್ಧ ಹಕ್ಕು, ಅದನ್ನು ಪಡೆದೇ ತೀರುತ್ತೇನೆ ಬಾಲಗಂಗಾಧರ ತಿಲಕ್ ಹೇಳಿದರು. ಇಲ್ಲಿ ವಿಶ್ವೇಶ್ವರಯ್ಯನವರು ಹೀಗೆ ಹೇಳ್ತಾರೆ, ಶಿಕ್ಷಣ ಕೂಡ ಪ್ರತಿಯೊಬ್ಬರ ಆಜನ್ಮಸಿದ್ಧ ಹಕ್ಕಾಗಬೇಕು ಎಂಬುದನ್ನು ಮನಗಂಡ ಅಂತ ಹೇಳಿದರೆ ತಿಳಿದುಕೊಂಡ ಇವರು ತಾಂತ್ರಿಕ ಮತ್ತು ವೃತ್ತಿಪರ ಶಿಕ್ಷಣಕ್ಕೆ ಆದ್ಯತೆ ನೀಡಿದರು. ನೋಡಿ, ಇದರಿಂದ ಸ್ವಂತ ಉದ್ಯೋಗವನ್ನು ಮಾಡುವುದಕ್ಕೆ ಸಾಧ್ಯ ಇದೆ. ಯಾವುದು ಟೆಕ್ನಿಕಲ್ ಮತ್ತು ಜಾಬ್ ಓರಿಯೆಂಟೆಡ್ ಅಂತ ನಾವು ಹೇಳೋದು, ವೃತ್ತಿಪರ ಮತ್ತು ತಾಂತ್ರಿಕ. ಇದಕ್ಕೆ ಆದ್ಯತೆ ನೀಡಿದರು, ವಿಶೇಷತೆ ನೀಡಿದರು. ಇದಕ್ಕಾಗಿಯೇ ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಎಂಜಿನಿಯರಿಂಗ್ ಶಾಲೆ, ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆಗಳನ್ನು ಪ್ರಾರಂಭಿಸಿದರು. 2 ಕಾಲೇಜುಗಳು, ಒಂದು ಬೆಂಗಳೂರಿನಲ್ಲಿ ಮತ್ತೊಂದು ಮೈಸೂರಿನಲ್ಲಿ ಚಾಮರಾಜೇಂದ್ರ ತಾಂತ್ರಿಕ ಸಂಸ್ಥೆ, ಬೆಂಗಳೂರಿನಲ್ಲಿ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಶಾಲೆ ಅಂದರೆ ಕಾಲೇಜ್. ಏಕೀಕೃತ ಕರ್ನಾಟಕದ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು, ಕರ್ನಾಟಕ ಒಂದೇ ಆಗಬೇಕು, ಅದು ಕೇರಳದಲ್ಲಿ ಹಂಚಿ ಹೋಗಿತ್ತು, ಹೈದರಾಬಾದ್ ಕರ್ನಾಟಕ ಅದೆಲ್ಲ ಗೊತ್ತು ನಮಗೆ. ಹಾಗೆ ಅದೆಲ್ಲ ಅವರಿಗೆ ಸೇರಬಾರ್ದು, ಕರ್ನಾಟಕ ಏಕೀಕರಣಗೊಳ್ಳಬೇಕು ಅಂತ ಹೇಳಿ ಅದರ ಚಳುವಳಿ ಆಯಿತು ಕರ್ನಾಟಕದಲ್ಲಿ. ಅದರ ರಚನೆ ಮತ್ತು ಕನ್ನಡ ಭಾಷೆ ಹಾಗೂ ಸಾಹಿತ್ಯಗಳ ಬಗ್ಗೆ ಸಾರ್ವಜನಿಕರಲ್ಲಿ ಉಂಟಾಗಿದ್ದ ಒಲವನ್ನು ಮನಗಂಡು, ಒಲವು ಪ್ರೀತಿ ಮನಗಂಡು ತಿಳಿದುಕೊಂಡು ಏನು ಮಾಡಿದರು, ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪನೆ ಮಾಡಿದರು. ಅಲ್ಲಿ ಒಮ್ಮೆ ನಾವು ಓದಿದ್ದೇವೆ, ನಾಲ್ವಡಿ ಕೃಷ್ಣರಾಜ ಒಡೆಯರ ಪಾಠದಲ್ಲಿ ಇದೇ ವಿಷಯ ಬಂದಿದೆ. ಅಂದರೆ ಅವರಿಬ್ಬರೂ ಕೂಡ ಸೇರಿ ಈ ಕನ್ನಡ ಸಾಹಿತ್ಯ ಪರಿಷತ್ತನ್ನು ಸ್ಥಾಪಿಸಿದರು. 2 ಕನ್ನಡ ಸಾಹಿತ್ಯ ಪರಿಷತ್ತಿಲ್ಲ, ವಿಶ್ವೇಶ್ವರಯ್ಯನವರದ್ದೊಂದು, ನಾಲ್ವಡಿ ಕೃಷ್ಣರಾಜ ಅರಸರದ್ದಲ್ಲ, ಒಂದೇ. ಇದು ಇವರ ಕಾಲದ ಮತ್ತೊಂದು ಮಹತ್ವದ
ಸಾಧನೆ. ಒಂದು ಸಾಹಿತ್ಯ ಪರಿಷತ್ತು ರಚನೆ ಮಾಡುವುದಂತ ಹೇಳಿದರೆ ಅದು ತುಂಬ ಕಷ್ಟದ ಕೆಲಸ. ಯಾಕೆ ಹೇಗೆ ಅಂತ ನಿಮಗೆ ಮುಂದೆ ಗೊತ್ತಾಗ್ತದೆ. ನಿಮ್ಮ ಮನೆಯಲ್ಲಿ ಯಾವುದಾದ್ರೂ ಕೆಲಸ ಕಾರ್ಯಗಳಿರುವಾಗ ಯಾವುದಾದ್ರನ್ನು ರೆಡಿ ಮಾಡೋದು, ಸಿದ್ಧತೆ ಮಾಡೋದು, ಚಿಕ್ಕ ಪುಟ್ಟ ಕೆಲಸಗಳು ತುಂಬ ಕಷ್ಟ ಉಂಟು. ಇದೆಲ್ಲ ತುಂಬ ಕಷ್ಟದ ಕೆಲಸಗಳು. ಇನ್ನು ಶಿಕ್ಷಣದ ಬಗ್ಗೆ ಅವರು ಈ ರೀತಿ ಅಭಿಪ್ರಾಯಪಟ್ಟು ಎಲ್ಲರಿಗೂ ಶಿಕ್ಷಣ ಸಿಗಬೇಕು, ಅದರಲ್ಲಿ ಕೂಡ ವೃತ್ತಿಪರ ಶಿಕ್ಷಣ, ತಾಂತ್ರಿಕ ಶಿಕ್ಷಣ ಅದಕ್ಕೆ ಪ್ರಾಮುಖ್ಯತೆ ಕೊಟ್ಟು, ಇನ್ನು ಅದರಿಂದ ಬಂದಂತಹ ವಿದ್ಯಾರ್ಥಿಗಳೇನು ಮಾಡಬೇಕು, ಅವರು ಕೈಗಾರಿಕೆಗಳಿಗೆ ಸೇರಿಕೊಳ್ಬೇಕು. ಅದಕ್ಕಾಗಿ ಅವರು ಕಾರ್ಖಾನೆಗಳನ್ನು ಆರಂಭಿಸಿದರು. ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಅಗ್ರ ಅಂತ ಹೇಳಿದರೆ ಪ್ರಥಮ. ಅವರೊಂದು ವಿಷಯ ಹೇಳಿದರು, ಏನು? ಕೈಗಾರಿಕೀಕರಣ ಇಲ್ಲವೇ ಅವನತಿ. ನಮ್ಮ ದೇಶದಲ್ಲಿ ಕೈಗಾರಿಕೆಗಳು ಸ್ಥಾಪನೆ ಆಗದಿದ್ದರೆ ಭಾರತ ದೇಶದ ಅವನತಿ ಆಗ್ತದೆ. ಭಾರತ ದೇಶದ ಅವನತಿ ಆಗುವುದು ಅಂತ ಹೇಳಿದರೆ ಭಾರತೀಯರ ಅವನತಿ ಆಗ್ತದೆ. ಉದ್ಯೋಗ ಕಳ್ಕೊಂಡು ಎಲ್ಲರೂ ನಿರಾಶ್ರಿತರಾಗ್ತಾರೆ ಎನ್ನುವ ಹಾಗೆ. ಭದ್ರಾವತಿಯಲ್ಲಿ ನೋಡಿ, ಅವರು ಯಾವುದೆಲ್ಲ ಕಾರ್ಖಾನೆಗಳನ್ನು ಸ್ಥಾಪಿಸಿದರು. ವಿಶ್ವೇಶ್ವರಯ್ಯ ಅವರು ಕೈಗಾರಿಕೆಗೆ ಅಗ್ರ ಪ್ರಾಶಸ್ತ್ಯ ನೀಡಿದ್ದರು. ಪ್ರಶ್ನೆ ಕೇಳಬಹುದು, ಈ ಮಾತನ್ನು ಸಮರ್ಥಿಸಿ ನೋಡಿ ಉತ್ತರ. ಅವರ ತತ್ವ ಯಾವುದು? ಕೈಗಾರೀಕರಣ. ಎಲ್ಲ ಕಡೆಗಳಲ್ಲಿ ಕೈಗಾರಿಕೆಗಳಾಗಬೇಕು, ಇಲ್ಲದಿದ್ದರೆ ಏನಾಗ್ತದಂತೆ? ಅವನತಿ. ಅವನತಿ ವಿರೋಧ ಶಬ್ದ ಅವನತಿ. ಉನ್ನತಿ, ಉನ್ನತಿ, ಅವನತಿ, ಉನ್ನತಿ, ಅವನತಿ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆಯನ್ನು ಸ್ಥಾಪಿಸುವುದು ಅವರ ದೊಡ್ಡ ಗುರಿಯಾಗಿತ್ತು. ಸ್ಥಾಪನೆ ಆಗಿದೆ? ಹೌದು, ಆಗಿದೆ. ಭದ್ರಾವತಿಯಲ್ಲಿ ಕಬ್ಬಿಣ ಮತ್ತು ಉಕ್ಕು ಕಾರ್ಖಾನೆ. ಇದಲ್ಲದೆ ಹಂಚಿನ ಕಾರ್ಖಾನೆ, ಹಂಚು ಮನೆಗೆ ಹಾಕುವಂಥ ಹಂಚು, ಅದರ ಕಾರ್ಖಾನೆ. ಮೂಳೆ ಮತ್ತು ಗೊಬ್ಬರ ತಯಾರಿಕಾ ಸ್ಥಾವರ, ಪ್ರಾಣಿಗಳ ಮೂಳೆಗಳ ಮತ್ತು ಗೊಬ್ಬರ ಸ್ಥಾವರ. ಈಗ ಮೀನಿನಿಂದ ಎಣ್ಣೆ ತೆಗಿತಾರೆ, ಹಾಗೆ ಅನೇಕ ಗೊಬ್ಬರಗಳಿಗೆ, ರಾಸಾಯನಿಕ ಗೊಬ್ಬರಗಳಿಗೆಲ್ಲ. ಮತ್ತು ಯಾವ ಗೊಬ್ಬರಗಳಿಗೆ? ಒಂದು ರಾಸಾಯನಿಕ ಗೊಬ್ಬರ, ಮತ್ತೊಂದು ಜೈವಿಕ ಅಥವಾ ಸಾವಯವ ಗೊಬ್ಬರ. ಅದಕ್ಕೆ ಕೆಲವು ಪ್ರಾಣಿಗಳ ಎಲುಬುಗಳನ್ನು ಕೂಡ ಎಂಥದ್ದು ಮಾಡೋದು? ಬೆರಕೆ ಮಾಡೋದು, ಮಿಕ್ಸ್ ಮಾಡುವುದು. ನಾವು ಹಲ್ಲುಜ್ಜುವ ಪೇಸ್ಟಿನಲ್ಲಿ ಕೂಡ ಪ್ರಾಣಿಗಳ ಮೂಳೆ ಉಂಟು ಅಂತ ಪೇಪರಲ್ಲಿ ನಾವು ಓದಿದ್ದೇವೆ. ಅದಕ್ಕಾಗಿ ಕೆಲವು ಪೇಸ್ಟ್ಗಳಲ್ಲಿ ಈಗ ಬರ್ತದೆ ಶುದ್ಧ ಸಸ್ಯಾಹಾರಿ ಅಂತ. ಯಾವುದು ಪೇಸ್ಟ್? ಪೇಸ್ಟ್ ಸಸ್ಯಾಹಾರಿ. ಅದು ನಮ್ಮ ಹಲ್ಲನ್ನು ಉಜ್ಜುತ್ತದೆ, ನಾವು ಮಾಂಸಾಹಾರಿ. ಅದೆಲ್ಲ ಸುಮ್ಮನೆ ಯಾರನ್ನು? ಗ್ರಾಹಕರನ್ನು ಮರಳು ಮಾಡೋದಷ್ಟೇ. ಸಕ್ಕರೆ ಕಾರ್ಖಾನೆ, ಔಷಧಿ ತಯಾರಿಕಾ ಘಟಕ. ನೋಡಿ, ಇದು ಬಹಳ ಸಾಮಾಜಿಕ ಸ್ವಾಸ್ಥ್ಯದ ಆರೋಗ್ಯಪೂರ್ಣ ಸಮಾಜ ಆಗಬೇಕಿದ್ದರೆ ಔಷಧಿ ತಯಾರಿಕಾ ಘಟಕ ಅಂದರೆ ಆಸ್ಪತ್ರೆ ಅಲ್ಲ, ಔಷಧಿಗಳನ್ನು ತಯಾರು ಮಾಡುವಂತಹ ಫಾರ್ಮಾಸ್ಯೂಟಿಕಲ್ ಇಂಡಸ್ಟ್ರಿ ಅಂತ ನಾವು ಕರಿತೇವೆ. ಗಂಧದ ಎಣ್ಣೆ, ಬೆಂಕಿ ಕಡ್ಡಿ, ಕಾಗದದ ಕಾರ್ಖಾನೆಗಳು ಸ್ಥಾಪಿತವಾದವು. ನೋಡಿ, ಕಾರ್ಖಾನೆಗಳ ಸಾಲು ಸಾಲು. ಸೋಪು ಹಾಗೂ ಲೋಹ ತಯಾರಿಕೆ, ಕಲೆ ಮತ್ತು ಕರಕುಶಲ ಡಿಪೋ. ಕಲೆ ಮತ್ತು ಕರಕುಶಲ ಡಿಪೋ. ಡಿಪೋ ಅಂತ ಹೇಳಿದರೆ ಕೈಗಾರಿಕೆ ಅಂತಲೇ ಅರ್ಥ. ನೀವು KSRTC ಡಿಪೋ ಅಂತ ಹೇಳಿದ್ದೀರಿ ನೋಡಿ, ಅಲ್ಲಿ KSRTC ಕೈಗಾರಿಕೆ ಅಂತಲ್ಲ. ಅಂದರೆ ಅದು ಕೇಂದ್ರ ಬಿಂದು, ಅಲ್ಲಿ ಎಲ್ಲ ಸರ್ವಿಸ್ಗಳು ಅಲ್ಲಿಂದ ಆರಂಭ ಆಗೋದು, ಬೇರೆ ಬೇರೆ ಕಡೆ ಹೋಗುವಂಥ ಬಸ್ಸುಗಳು. ಹಾಗೆ ಇಲ್ಲಿ ಯಾವುದು ಆರಂಭ ಆಗೋದು? ಕಲೆ ಮತ್ತು ಕರಕುಶಲ. ಶೋಕೇಸರಲ್ಲಿ ಇಡುವಂತಹ ವಸ್ತುಗಳು, ಅಲಂಕಾರಿಕ ವಸ್ತುಗಳು, ಆಟದ ವಸ್ತುಗಳು ಇತ್ಯಾದಿಗಳು. ಕೃಷ್ಣರಾಜೇಂದ್ರ ಬಟ್ಟೆ ಗಿರಣಿ, ಬಟ್ಟೆ ಕಾರ್ಖಾನೆ. ಕಾಗದದ ತಿರುಳು, ರಟ್ಟು, ಪೆನ್ಸಿಲ್, ಬೆಂಕಿ ಕಡ್ಡಿ, ಪೀಠೋಪಕರಣಗಳ ತಯಾರಿಕೆ ಘಟಕಗಳಿಗೆ ನೂರಾರು ಕೈಗಾರಿಕೆಗಳು ಪ್ರಾರಂಭಗೊಂಡವು. ಕೈಗಾರಿಕೆಗಳು ಸಾಲು ಸಾಲು. ಇದರ ಉದ್ದೇಶ ಏನಿರ್ಬೋದು? ಎಲ್ಲ ವಿಶ್ವವಿದ್ಯಾನಿಲಯಗಳಲ್ಲಿ ಕಲಿತಂಥ ಜನರಿಗೆ ಉದ್ಯೋಗ ಅವಕಾಶವನ್ನು ಕೂಡ ಒದಗಿಸುವುದು ಆ ಸಂಸ್ಥಾನದ ಜವಾಬ್ದಾರಿಯಾಗಿದೆ. ಅದಕ್ಕಾಗಿ ಬೇಕಾಗಿ ಅವರು ನಿರುದ್ಯೋಗಿಗಳಾದರೆ ಏನಾಗ್ತದೆ? ದೇಶದಲ್ಲಿ ಅಶಾಂತಿ ಉಂಟಾಗ್ತದೆ. ನಾವೀಗ ಕಾಣ್ತಾ ಇದ್ದೇವೆ. ಆದ್ದರಿಂದ ಉದ್ಯೋಗದ ಸೃಷ್ಟಿಯನ್ನು ಮಾಡಿದರು. ರಾಜ್ಯದ ಆರ್ಥಿಕ ಚಟುವಟಿಕೆಗಳಿಗೆ ಭದ್ರ ಬುನಾದಿ ಹಾಕುವ ಉದ್ದೇಶದಿಂದ ಹಣಕಾಸು ನೀತಿಯಲ್ಲಿ ಮಾರ್ಪಾಟು ಮಾಡಿದರು. ರಾಜ್ಯಕ್ಕೆ ಬರುವಂಥ ಆದಾಯ ಹೆಚ್ಚಾಗಬೇಕು ಎನ್ನುವ ದೃಷ್ಟಿಯಿಂದ ಹೊಸ ಹಣಕಾಸು ಮಸೂದೆಯನ್ನು ಮಾಡಿದರು. 1913ರಲ್ಲಿ ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದರು. ಮೈಸೂರು ಬ್ಯಾಂಕನ್ನು ಸ್ಥಾಪಿಸಿದ್ದು ಯಾವಾಗ? 1913ರಲ್ಲಿ. ಅವತ್ತು ಯಾವುದನ್ನು ಪ್ರಾಥಮಿಕ
ಶಿಕ್ಷಣ ನಿಬಂಧನೆಯನ್ನು ಕೂಡ ಅದೇ ವರ್ಷ ಅವರು ಆರಂಭ ಮಾಡಿದ್ದು, ಪ್ರಾಥಮಿಕ ಶಿಕ್ಷಣದ್ದು. ಇಲ್ಲೀಗ ಪುನಃ ಮೈಸೂರು ಬ್ಯಾಂಕ್ ಎನ್ನುವ ಬ್ಯಾಂಕನ್ನು ಸ್ಥಾಪನೆ ಮಾಡಿದರು. ಅನಂತರ ಉಳಿತಾಯ ಬ್ಯಾಂಕ್ಗಳ ಅಸ್ತಿತ್ವಕ್ಕೆ ಬಂದವು. ಮೈಸೂರು ಬ್ಯಾಂಕ್, SBM ಅಂತ ನಮಗೆ ಗೊತ್ತುಂಟು, ಅದು ಅದರ ಮೂಲ ಇದುವೇ. ಈಗ ಮತ್ತೇನು ಮಾಡಿದರೆ ಉಳಿತಾಯ ಬ್ಯಾಂಕ್ಗಳು, ಉಳಿತಾಯ ಖಾತೆಗಳನ್ನು ಮಾಡುವಂಥ ಬ್ಯಾಂಕ್ಗಳು, ಮತ್ತು FD ಇಡುವಂಥದ್ದು, ಅಂದರೆ ಫಿಕ್ಸಡ್ ಇಡುವುದಂತ ನಾವು ಹೇಳ್ತೇವೆ. ನಿರ್ದಿಷ್ಟವಾಗಿ ಇಂತಿಷ್ಟು ಸಮಯದವರೆಗೆ ಹೆಚ್ಚು ಬಡ್ಡಿಗೆ ಹಣವನ್ನು ಆ ಬ್ಯಾಂಕಿನಲ್ಲಿ ಇಡುವುದು, ಮಧ್ಯದಲ್ಲಿ ತೆಗಿಲಿಕ್ಕಿಲ್ಲ. ಕೈಗಾರಿಕೆಗಳ ಅಭಿವೃದ್ಧಿಗೆ ಫೀಡರ್ ಬ್ಯಾಂಕ್, ಕೈಗಾರಿಕೆಗಳ ಅಭಿವೃದ್ಧಿ, ಕೈಗಾರಿಕೆ ಇಲ್ಲವೇ ಅವನತಿ, ಕೈಗಾರಿಕೀಕರಣ ಇಲ್ಲವೇ ಅವನತಿ. ಹಾಗಾದರೆ ರೈತರಿಗೆ ಕೈಗಾರಿಕೆಗಳನ್ನು ಮಾಡುವುದಕ್ಕೆ ಉತ್ಸಾಹ ಉಂಟು, ಹಣ ಇಲ್ಲ ಅಂತಾದರೆ ಫೀಡರ್ ಬ್ಯಾಂಕ್, ಅದಕ್ಕೆ ಸಾಲ ಕೊಡುವಂಥ ಬ್ಯಾಂಕ್ಗಳು. ಕೈಗಾರಿಕಾ ಹೂಡಿಕೆ ಮತ್ತು ಅಭಿವೃದ್ಧಿ ನಿಧಿಗಳು ರಚಿತಗೊಂಡವು. ಸಾರ್ವಜನಿಕ ಜೀವ ವಿಮಾ ಯೋಜನೆ ಜಾರಿಗೆ ತಂದರು. ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಸಾಲ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು. ನೋಡಿ, ರೈತರಿಗೆ ಹಾಗೂ ಕರಕುಶಲ ಕೆಲಸಗಾರರಿಗೆ ಅವ್ರು ಮಾಡುವಂಥದ್ದು ತುಂಬ ಕಷ್ಟದ ಕೆಲಸ. ಅದಕ್ಕೆ ವಾರದ 7 ದಿನಗಳಲ್ಲಿ ಬೇಕಾದಂತಹ ಗ್ರಾಹಕರಿಲ್ಲ, ಆದರೆ ಬೆಲೆಗಳು ಕೂಡ ಬಹಳ ಕಡಿಮೆ. ಆದ್ದರಿಂದ ಅಂಥವರ ಜೀವನ ಉತ್ತಮ ಮಟ್ಟದ್ದಾಗಬೇಕು, ಜೀವನ ಮಟ್ಟ ಏರಿಕೆ ಆಗಬೇಕೆನ್ನುವ ದೃಷ್ಟಿಯಿಂದ ಅವರಿಗೆ ಸಾಲ ಸೌಲಭ್ಯ ನೀಡಲು ಸಹಕಾರಿ ಕ್ಷೇತ್ರವನ್ನು ಬಲವರ್ಧನೆಗೊಳಿಸಿದರು, ಅಂದರೆ ಗಟ್ಟಿಗೊಳಿಸಿದರು. ಪ್ರಾಂತೀಯ ಸಹಕಾರಿ ಬ್ಯಾಂಕ್ಗಳನ್ನು ಸ್ಥಾಪಿಸಿದರು. ಗ್ರಾಮ ಮಟ್ಟದಲ್ಲಿ, ಪ್ರಾಂತ್ಯಗಳಲ್ಲಿ ಸಹಕಾರಿ ಬ್ಯಾಂಕ್ಗಳು ಯಾರಿಗೆ? ಇದು ರೈತರಿಗೆ, ಕೈಗಾರಿಕೆಗಳಿಗೆ ನೆರವಾಗಲು. ರಾಜ್ಯದ ಆಸ್ತಿಯನ್ನು ಹೆಚ್ಚಿಸಿ, ಆಸ್ತಿ ಅಂತ ಹೇಳಿದರೆ ಆದಾಯ ತರುವುದರ ಮೂಲಕ ಅಭಿವೃದ್ಧಿ ಕಾರ್ಯಗಳ ಪ್ರಭಾವವನ್ನು ಅಳೆಯಲು ಅನುಕೂಲವಾಗುವಂತೆ ಆಯವ್ಯಯದಲ್ಲಿ ಹೊಸ ದೃಷ್ಟಿಕೋನವನ್ನು ಕಂಡರು. ಆಯವ್ಯಯ ಅಂತ ಹೇಳಿದರೆ ಬಜೆಟ್ ಅಂತ ಹೇಳಿದರೆ ನಮಗೆ ಗೊತ್ತುಂಟು, ಒಂದು ವರ್ಷದಲ್ಲಿ ನಮಗೆ ಬಂದಂತಹ ಹಣ ಮತ್ತು ಆ ಹಣದಿಂದ ಖರ್ಚಾದ ಹಣ ಅದನ್ನು ಲೆಕ್ಕಾಚಾರ ಮಾಡಿ ಮುಂದಿನ ವರ್ಷಕ್ಕೆ ಎಷ್ಟು ಬೇಕಾಗಬಹುದು ಎನ್ನುವುದನ್ನು ಲೆಕ್ಕಾಚಾರ ಮಾಡೋದು, ಅದು ಬಜೆಟ್. ಆ ಬಜೆಟನ್ನು ಹೊಸ ದೃಷ್ಟಿಕೋನದಲ್ಲಿ ಅವರು ತಯಾರಿಸಿದರು. ಹೊಸ ದೃಷ್ಟಿಕೋನ ಅಂತ ಹೇಳಿದ್ರೇನು? ಪ್ರತಿ ಕ್ಷೇತ್ರಕ್ಕೂ ಹಣಗಳನ್ನು ಮೀಸಲಾಗಿಡುವುದು, ಜನರಿಂದ ಬಂದ ಆದಾಯವನ್ನು ಜನರಿಗಾಗಿಯೇ ವಿನಿಯೋಗಿಸುವುದು ಇತ್ಯಾದಿ ಒಳ್ಳೆಯ ಅಂಶಗಳಿಂದ ಕೂಡಿದ ಬಜೆಟನ್ನು ಅವರು ಸಿದ್ಧಗೊಳಿಸಿದರು. ಆದ್ದರಿಂದ ಇವರು ಎಂತಹ ವ್ಯಕ್ತಿತ್ವದವರು? ಗೊಮ್ಮಟ ವ್ಯಕ್ತಿತ್ವದ, ಕಲ್ಲು ಬಂಡೆಯಾಗಿ ಬಹಳ ಗಟ್ಟಿ, ಯಾರಿಗೂ ಕೂಡ ಅದನ್ನು ಚಲನೆ ಮಾಡುವುದಕ್ಕಾಗುವುದಿಲ್ಲ, ಅದು ಅಚಲ. ಗೊಮ್ಮಟ ವ್ಯಕ್ತಿತ್ವದ ದಾರ್ಶನಿಕ ನೇತಾರರಾಗಿ ಆಡುಮುಟ್ಟದ ಸೊಪ್ಪಿಲ್ಲೆಂಬ ಗಾದೆ ಮಾತಿನಂತೆ, ಆಡುಮುಟ್ಟದ ಸೊಪ್ಪು ಇಲ್ಲ, ಅದಕ್ಕೆಲ್ಲ ಸೊಪ್ಪುಗಳಾಗ್ತದೆ, ಚಿಕ್ಕ ಚಿಕ್ಕ ಮುಳ್ಳುಗಳಿದ್ರೂ ಅದು ತಿಂತದೆ. ಹಾಗೆ ವಿಶ್ವೇಶ್ವರಯ್ಯನವರು ಕೈಯಾಡಿಸದ ಕ್ಷೇತ್ರಗಳಿಲ್ಲ, ಎಲ್ಲ ಕ್ಷೇತ್ರಗಳಲ್ಲೂ ಸಾಧನೆ ಮಾಡಿದವರು. ಆದ್ದರಿಂದ ಅವರಿಗೆ ಬ್ರಿಟಿಷ್ ಸರ್ಕಾರ ಸರ್ ಪದವಿಯನ್ನು ನೀಡಿತು. ಅಲ್ಲಿಂದ ನಂತರ ಸರ್ ಪದವಿಯನ್ನು ಬ್ರಿಟಿಷ್ ಸರ್ಕಾರ ನೀಡಿದ ನಂತರ ನಾವು ಅವರನ್ನು ಹೇಳೋದು ಸರ್ ಎಂ ವಿಶ್ವೇಶ್ವರಯ್ಯ. ಅವರ ಸಾಧನೆಯನ್ನು ಗುರುತಿಸಿ ಭಾರತ ಸರ್ಕಾರ ದೇಶದ ಅತ್ಯುನ್ನತ ಭಾರತ ರತ್ನ ಪ್ರಶಸ್ತಿಯನ್ನು ಸಲ್ಲಿಸಿತು. ಭಾರತ ದೇಶದ ಅತ್ಯುನ್ನತ ಪದವಿ ಭಾರತ ರತ್ನ. ಅವರ ಮರಣದ ನಂತರ ನಮ್ಮ ಭಾರತ ಸರ್ಕಾರ ಆ ಪದವಿಯನ್ನು ವಿಶ್ವೇಶ್ವರಯ್ಯನವರಿಗೆ ನೀಡಿತು. ದೇಶದ ಹಲವಾರು ಪ್ರತಿಷ್ಠಿತ ಸಂಸ್ಥೆ ವಿಶ್ವವಿದ್ಯಾನಿಲಯಗಳು ಸದಸ್ಯತ್ವ ಹಾಗೂ ಗೌರವ ಡಾಕ್ಟರೇಟ್ ಪದವಿಗಳನ್ನು ನೀಡಿ ಗೌರವಿಸುವುದು. ನೋಡಿ, ಹಾಗಾದರೆ ಅವರು ಬಹುಮುಖ ವ್ಯಕ್ತಿತ್ವದ ಒಬ್ಬ ಸರಳ ಮನುಷ್ಯ. ಅಂಥವರು ಹುಟ್ಟುವುದು ಅಪೂರ್ವ, 1000ರಲ್ಲಿ 1 ಅಥವಾ 1-2 ಅಷ್ಟೇ ಅಂತಹ ವ್ಯಕ್ತಿ. ಮಹಾನ್ ಆಡಳಿತಗಾರರಾದ ಇವರ ಶತಮಾನ ಉತ್ಸವದ ಸವಿ ನೆನಪಿಗಾಗಿ ಶತಮಾನೋತ್ಸವ ಡ್ಯಾಶ್ ಸಂಧಿಗೆ ಉದಾಹರಣೆ ನಿಮಗೆ ಈಗಾಗಲೇ ಗೊತ್ತಾಗಿದ್ದು. ಅಕಾರ ಶತಮಾನ ಅಕಾರ ಪ್ಲಸ್ ಉತ್ಸವವು ಆ ಪ್ಲಸ್ ಉ ಶತಮಾನೋ ಓ ಆಯಿತು, ಓಕಾರ ಬಂತು. ಆದ್ದರಿಂದ ಇದು ಕರೆಕ್ಟ್ ಗುಣ ಸಂಧಿ ಆಗಿದೆ. ಶತಮಾನೋತ್ಸವದ ಸವಿ ನೆನಪಿಗಾಗಿ, ಸವಿ ನೆನಪು ಅಂತ ಹೇಳಿದರೆ ಯಾವಾಗಲೂ ಆ ನೆನಪು, ಆ ನೆನಪಿನಿಂದ ನಮಗೆ ಖುಷಿ ಆಗ್ತದೆ, ಅಂಥದ್ದು ಸವಿ ನೆನಪು. ವಿಶೇಷ ಅಂಚೆ ಚೀಟಿ ಬಿಡುಗಡೆ ಮಾಡಲಾಯಿತು. ವಿಶ್ವೇಶ್ವರಯ್ಯನವರ ಭಾವಚಿತ್ರ ಇರುವಂತಹ ಅಂಚೆ ಚೀಟಿ.
ಮೈಸೂರು ಸಂಸ್ಥಾನದ ದಿವಾನ ಹುದ್ದೆಯಿಂದ ನಿವೃತ್ತಿಯಾದ ನಂತರವೂ ನಿವೃತ್ತಿ ಆಯಿತು ಅವರಿಗೆ 58 ವರ್ಷ ಆಗುವಾಗ ನಿವೃತ್ತಿ ಆಯಿತು. ಆದರೂ ಅವರು ಮತ್ತೆ ಕೂಡ ಪ್ರವೃತ್ತಿಯಲ್ಲಿದ್ದರು, ಬೇಕಾದಂತಹ ದೇಶ ಸೇವೆಯನ್ನು ಮಾಡಿದರು. ಯಾಕೆ? ಅವರು ಪರಿಪಕ್ವ ಅನುಭವವನ್ನು ದೇಶದ ಅಭಿವೃದ್ಧಿಗಾಗಿ ಬಳಸಿಕೊಂಡರು. ಅವರಲ್ಲಿ ತುಂಬ ಅನುಭವ ಇತ್ತು, ಅದನ್ನೆಲ್ಲ ದೇಶದ ಅಭಿವೃದ್ಧಿಗೆ ಬಳಸಿಕೊಂಡರು. ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಅವರ ಇನ್ನು ಸಾಹಿತಿಯೂ ಅವರು ಎಂಜಿನಿಯರ್ ಹೌದು, ಮಂತ್ರಿಯೂ ಹೌದು, ಬಹುಮುಖ ವ್ಯಕ್ತಿತ್ವದ ವ್ಯಕ್ತಿಯೂ ಹೌದು, ದೂರದೃಷ್ಟಿ ಇರುವವರು ಹೌದು, ಅದರೊಟ್ಟಿಗೆ ಇವರೊಬ್ಬ ಲೇಖಕ ಅಥವಾ ಸಾಹಿತಿ. ಏನು ಮಾಡಿದರು ಅವರು? ಸಾಹಿತ್ಯ ಸೃಷ್ಟಿಯನ್ನು ಮಾಡಿದ್ದಕ್ಕೆ ನಿದರ್ಶನ ಉದಾಹರಣೆ ಅವರ ರಿಕನ್ಸ್ಟ್ರಕ್ಟಿಂಗ್ ಇಂಡಿಯಾ ಎನ್ನುವಂತಹ ಒಂದು ಬುಕ್, ಪ್ಲಾನ್ಡ್ ಎಕಾನಮಿ ಫಾರ್ ಇಂಡಿಯಾ ಹಾಗೂ ಆತ್ಮಚರಿತ್ರೆ ಮೆಮೊರೀಸ್ ಆಫ್ ಮೈ ವರ್ಕಿಂಗ್ ಲೈಫ್, ನೇಷನ್ ಬಿಲ್ಡಿಂಗ್ ಪ್ಲಾನ್ ಫಾರ್ ಇಂಡಿಯಾ ಕೃತಿಗಳು. ಇವರೊಬ್ಬ ಲೇಖಕರು ನೋಡಿ ಎಷ್ಟು ಕೃತಿಗಳನ್ನು ಬರೆದಿದ್ದಾರೆ ಇಂಗ್ಲೀಷ್ನಲ್ಲಿ. ಸೆಪ್ಟೆಂಬರ್ 15, 1960 ರಂದು ಶತಮಾನೋತ್ಸವ ಅಭಿನಂದನೆ ಸರ್ M.V. ಅಭಿನಂದನ ಗ್ರಂಥವನ್ನು ಪ್ರಕಟಿಸಲಾಯಿತು. ಸೆಪ್ಟೆಂಬರ್ 15, 1960 ಇವರ ಅಭಿನಂದನಾ ಗ್ರಂಥವನ್ನು ಪ್ರಕಟಿಸಿತು, ಅಂದರೆ ಲೋಕಾರ್ಪಣೆ ಮಾಡಿತು. 102 ವರ್ಷಗಳ ತುಂಬು ಜೀವನವನ್ನು ಪೂರೈಸಿದ. ನೋಡಿ, 100 ಅಲ್ಲ, ಶತಾಯುಷಿಗಿಂತಲೇ 2 ವರ್ಷ ಜಾಸ್ತಿ, 102 ಪೂರೈಸಿದ ಇವರು 1962ರಲ್ಲಿ ಇಹಲೋಕವನ್ನು ತ್ಯಜಿಸಿದರು. 1962ರಲ್ಲಿ ನಮ್ಮನ್ನೆಲ್ಲ ಬಿಟ್ಟು ಅವರು ಮಾಡಿದ ಅಣೆಕಟ್ಟುಗಳು, ಕಾರ್ಖಾನೆಗಳು, ಅದು ಇದು ಎಲ್ಲವನ್ನು ಬಿಟ್ಟೇ ಹೋದರು. ಹಾಗಾದರೆ ಮನುಷ್ಯ, ಹಾಗಾದರೆ ನಾವು ಇವತ್ತು ವಿಶ್ವೇಶ್ವರಯ್ಯ ಇಲ್ಲ, ಅವರ ನೆನೆಯುವುದು ಯಾಕೆ? ಅವರು ಮಾಡಿದಂತಹ ಉತ್ತಮ ಗುಣಗಳಿಂದಾಗಿ. ಆದ್ದರಿಂದ ಆ ಮನುಷ್ಯ ಎಷ್ಟು ವರ್ಷ ಬದುಕಿದ್ದಾನೆ ಎನ್ನುವುದು ಮುಖ್ಯ ಅಲ್ಲ, ಹೇಗೆ ಬದುಕಿದ್ದಾನೆ ಎನ್ನುವುದೇ ಮುಖ್ಯ. ಪೂರೈಸಿದ ಸರ್ M.V. ಅವರು 1962ರಲ್ಲಿ ಇಹಲೋಕ ತ್ಯಜಿಸಿದರು. ಇವರ ಹುಟ್ಟುಹಬ್ಬದ ನೆನಪಿಗಾಗಿ ಇನ್ನೂ ಸಾಕಾಗಲಿಲ್ಲ, ಭಾರತಕ್ಕೆ ಬೇಕಾದಷ್ಟು ಅವರಿಗೆ ಸನ್ಮಾನ ಮಾಡಬೇಕು. ಆದರೆ ಮಾಡಿದ್ದು ಸತ್ತ ನಂತರ. ಆದರೂ ಕೂಡ ಸರಕಾರ ಮಾಡಬೇಕಾದಂಥ ಕೆಲಸ ಇದೆ. ಇದನ್ನು ಒಬ್ಬ ಸಾಮಾನ್ಯ ಖಾಸಗಿ ವ್ಯಕ್ತಿಯೊಬ್ಬ ಇದನ್ನು ಮಾಡುವುದಕ್ಕಾಗೋದಿಲ್ಲ. ಅವರ ಹುಟ್ಟುಹಬ್ಬದ ನೆನಪಿಗಾಗಿ ಇಂದಿಗೂ ಎಂಜಿನಿಯರ್ ದಿನಾಚರಣೆ, ಯಾವಾಗ? ಸೆಪ್ಟೆಂಬರ್ 15ರಂದು ಇಂಜಿನಿಯರ್ ದಿನಾಚರಣೆಯನ್ನು ಮಾಡಲಾಗುತ್ತದೆ ಎನ್ನುವಲ್ಲಿಗೆ ಆ ಪಾಠ ಮುಗಿಯಿತು. ಅದರ ಸಂದರ್ಭ ಸಹಿತಕ್ಕೆ ಆನ್ಸರ್ ನಿಮಗೆ ಗೊತ್ತಿದೆ, ಪ್ರಶ್ನೋತ್ತರ ಎಲ್ಲವನ್ನು ನೀವೇ ಬರಿಬೇಕು. ಸಂದರ್ಭ ಸಹಿತದ ಸ್ವಾರಸ್ಯವನ್ನು ಮಾತ್ರ ನಾನು ಮುಂದಿನ ತರಗತಿಯಲ್ಲಿ ಕೊಡ್ತೇನೆ. ಎಲ್ಲರಿಗೂ ಸಾಯಿರಾಮ್.